ಸತೀಶ್ ಅವರೇ, ಎಷ್ಟು ಕಾಮಗಾರಿಗಳು ಬೇಗ ಆಗಲಿ ಅಂತನೋ, ಒಂದು ಕಾಮಗಾರಿಗಳು ಶುರುವಾಗಲಿ ಅಂತನೋ, ಈ ನೀವು ಪ್ರತಿಪಕ್ಷಗಳವರು ಬಂದು ಕೂತಿದ್ದೀರಾ ರೋಡ್ಗಳಲ್ಲಿ, ಇನ್ಕ್ಲೂಡಿಂಗ್ BJP. ಎಲ್ಲಿ ಕೂತಿದ್ದೀರಿ ನೀವು? ಒಂದು ದಿನ ನೋಡಿದ್ನಪ್ಪ, ಅಶೋಕ್ ಅವರು ಸ್ವಲ್ಪ ಬೆಂಡ್ ಆಗಿಬಿಟ್ಟು ಅದೇನೋ ಜಲ್ಲಿ ಮಣ್ಣು ಎಲ್ಲ ಒಂದು ಯಾವುದೋ ಗುಂಡಿಗೆ ತುಂಬ್ತಾ ಇದ್ದಿದ್ದು, ಒಂದು ದಿನ ಬಿಟ್ಟುಬಿಟ್ರೆ ಈ 2.5 ವರ್ಷಗಳಲ್ಲಿ ಒಂದು ವಿಷಯ ಇಟ್ಕೊಂಡ್ರೆ ನಾವು ಲಾಜಿಕಲ್ ಎಂಡ್ ತಲುಪಿಸ್ತೀವಪ್ಪ ಅನ್ನೋದು ಆ ಪ್ರತಿಭಟನೆಗಳು. ಯಾವ ರೋಡ್ಗೆ ಹೋದ್ರೂ ಧೂಳೆ. ಸತೀಶ್ ಅವರೇ, ನೀವು ಯಾವ ರೋಡ್ಗಾದರೂ ಟ್ರಾವೆಲ್ ಮಾಡಿ, ಎಲ್ಲಿ ಹೋದರೂ ಕೂಡ ರಸ್ತೆ ಕಾಮಗಾರಿ ಎಷ್ಟು ವರ್ಷಗಳು ಬೇಕೋ, ಎಷ್ಟು ಯುಗಗಳು ಬೇಕೋ ನಮಗೆ ಗೊತ್ತಿಲ್ಲ. ಸೊ ಹಾಗಿದ್ದಾಗ ಇದು ಪರಿಣಾಮಕಾರಿಯಾಗಿ ಈ ಕೆಲಸ ಮುಗಿಬೇಕ್ರಿ, ಒಂದು ಗಡುವು ನಮಗೆ ಬೇಕು. ಇನ್ನು ನಮ್ಮ ಕೈಲಿ ಆಗಲ್ಲ ಇದು ಸಹಿಸ್ಕೊಳ್ಳೋಕ್ಕೆ. ಎಷ್ಟು ದಿನ ಈಗ ಅವ್ರು ಹೇಳ್ತಾರೆ ರೋಡು ರಸ್ತೆ ಗುಂಡಿ ಅದು ಇದು. ಒಂದು ಕಡೆ ಕೆಲವು ಕಡೆ ಗುಂಡಿಗಳೇ ಇವೆ, ಕೆಲವು ಕಡೆ ನಾವು ಈ ಕಾಂಕ್ರೀಟ್ ರೋಡ್ ಹಾಕ್ತೀವಿ ಅನ್ನೋ ಕಾರಣಕ್ಕೆ ಅವು ಕಾಮಗಾರಿಗಳು ವಿಳಂಬ ನಡೀತಾ ಇದೆ. ಪ್ರತಿಭಟನೆಗಳೆಲ್ಲಿವೆ? ಪ್ರತಿಭಟನೆ ಮಾಡೋದಕ್ಕೂ ಇವರು ಅಲ್ಲಿ ಬಿಡ್ತಾ ಇಲ್ಲ ರಮಾಕಾಂತ್ ಅವರೇ. ಅದನ್ನ ನೋಡಿದ್ರೆ ನೀವು ಇವತ್ತು ಫ್ರೀಡಮ್ ಪಾರ್ಕ್ ಎಲ್ಲ ಕೇಜ್ ಎಲ್ಲ ಮಾಡಿ ನೀವು ಒಂದು ವಿಸಿಟ್ ನೋಡಿಲ್ಲ ಅನ್ಸುತ್ತೆ. ನಾನು ಮೊನ್ನೆ ನೋಡ್ಬಿಟ್ಟು ಶಾಕ್ ಆಗೋದೆ. ಒಬ್ಬ ಪ್ರತಿಭಟನಾಕಾರ ರೋಡ್ ಇಂದ ಎಗರಬಾರ್ದು ಆ ತರ ಎಲ್ಲ ಜೈಲೆಲ್ಲ ಮಾಡಿ ಗೇಟ್ ಹಾಕ್ಬಿಟ್ರೆ ಪ್ರತಿಭಟನೆ ಒಳಗಡೆನೆ ಲಬ ಅಂತ ಹೊಡ್ಕೊಬೇಕಷ್ಟೇ. ನಾವಿವಾಗ ಮಾಡ್ತಾರ ಪ್ರತಿಭಟನೆ ಅಲ್ಲ. ಇವ್ರು ಕೇಳ್ತಾ ಇದ್ರು ಮಿತ್ರರು ಎಲ್ಲಿ ಮಾಡ್ತೀರಾ ಅಂದ್ರೆ, ನಾವು ಕಾನೂನು ಪ್ರಕಾರ ಇವ್ರು ಏನ್ ಮಾಡಿದ್ದಾರೆ, ಬಿಜೆಪಿನವರೇ ಮಾಡಿದ್ದು ಈ ಕಾನೂನು. ಇವತ್ತು ಅಲ್ಲಿ ಯಾರಿಗೆ ನೋವಾಗ್ತದೆ, ಒಂದು ಮಾಗಡಿ ರಸ್ತೆ ನೋಡ್ತಾ ಇದ್ದೀರಾ ತಾವು? ಮಾಗಡಿ ರಸ್ತೆ ಕುಮಾರಸ್ವಾಮಿ ಅವರು ಇದ್ದಾಗ ಫೌಂಡೇಶನ್ ಹಾಕಿದ್ರು, ಕರೆಕ್ಟ್ ಅಲ್ವಾ? 10 ವರ್ಷದಿಂದ ನಡೀತಾ ಇದೆ. ಕೋವಿಡ್ ಇನ್ನೊಂದು ಘಟನೆ ನೋಡಿ. ಇವತ್ತು ಏನಾಗಿದೆ ಅಂದ್ರೆ, ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಈ ಪಕ್ಷಗಳ ಕಿತ್ಕೊಂಡಿದೆ. ಇವತ್ತು ಕೂತ್ಕೊಂಡು ಪಾಪ ಬಿಜೆಪಿನವರು ಹೇಳ್ತಾರೆ, ಇವ್ರ ಟೈಮಲ್ಲೂ ರಸ್ತೆ ಗುಂಡಿ ಇತ್ತು, 20,000 ಕೋಟಿ ರಸ್ತೆಗೆ ಸುರಿದಿದೀವಿ ಅಂತ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಅಂಕಿ ಅಂಶಗಳನ್ನ ಇಟ್ಕೊಂಡು ಹೇಳ್ತಾರೆ. 20,000 ಕೋಟಿ ಬೆಂಗಳೂರಿನ ರಸ್ತೆಗೆ ಸುರಿದಿದ್ವಿ ಅಂತ. ಇವತ್ತು ಈ ಗುಂಡಿ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಅವ್ರ ಸರ್ಕಾರ ಇದ್ರು ಗುಂಡಿ ಬೀಳುತ್ತೆ, ಇವ್ರ ಸರ್ಕಾರ ಇದ್ರು ಗುಂಡಿ ಬೀಳುತ್ತೆ. ಇಲ್ಲಿ ಏನ್ ಬೇಕಾಗಿದೆ ಜನಗಳಿಗೆ, ಅದಕ್ಕೆ ಜನ ಗುಂಡಿಗೆ ಬೀಳ್ತಾರೆ. ಇಲ್ಲಿ ಜನನೇ ಗುಂಡಿಗೆ ಬೀಳ್ತಾರದು. ಯಾಕಂದ್ರೆ ಜನ ನೋಡ್ತಾರೆ ಆಲ್ಟರ್ನೇಟ್, ಇವ್ರು ಬಿಟ್ರೆ ಅವರು, ಅವ್ರು ಬಿಟ್ರೆ ಅವರು, ಕೊಟ್ಟು ಎಷ್ಟು ದಿವಸ ಅಂತ ಜನಗಳಿಗೆ ಈ ಸರ್ಕಸ್. ಅದಕ್ಕೆ ಹೇಳ್ತಾರದು, ಯಾರೇ ಆಗ್ಲಿ ಆಮ್ ಆದ್ಮಿ ಪಾರ್ಟಿ ಬೇರೆ ಪಾರ್ಟಿ ಆಪ್ಷನ್ ಇದೆ, ಜನಗಳು ಬಳಸ್ಕೋಬೇಕು. ನೋಡಿ, ಇವಾಗ ಕಳೆದ ಬಾರಿ ನಾವು ಚುನಾವಣೆಗೆ ನಿಂತಿದ್ವಿ, ನಮ್ ತಪ್ಪಲ್ಲ. ಕಾನೂನು ಪ್ರಕಾರವಾಗಿ ನಾವು 220 ಕ್ಯಾಂಡಿಡೇಟ್ ಹಾಕಿದ್ವಿ. ಜನಕ್ಕೆ ಏನ್ ಬೇಕಾಗಿತ್ತು? ನಮ್ದೇ ಗ್ಯಾರಂಟಿನ ಇನ್ನೊಂದು ಮಾಡಿಫಿಕೇಶನ್ ಮಾಡಿದ್ರು, ಚೆನ್ನಾಗಿ ಭರ್ಜರಿ ಪ್ರಚಾರ ಕೊಟ್ರು. ಇಲ್ಲಿಗಲ್ ವೇಗಳು ಗೊತ್ತಲ್ಲ, ಚುನಾವಣೆ ಅಂತಕ್ಕಂಥದ್ದು ಯಾವ ರೀತಿ ನಡೀತದೆ, ಅದು ಇಂಜಿನಿಯರಿಂಗ್ ತಮಗ್ ಗೊತ್ತಿದೆ. ನಾವು ಸಂವಿಧಾನ ಪ್ರಕಾರ ನಾವು ಇಂಜಿನಿಯರಿಂಗ್ ಮಾಡೋರು ಆಮ್ ಆದ್ಮಿ ಪಾರ್ಟಿ ಅವರು. ನಾವು ಇವತ್ತು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಇರಿ ಸ್ವಾಮಿ, ನೀವು ತಗೊಳಕ್ಕೆ 40 ವರ್ಷ ಆಯ್ತಂತ. 10 ವರ್ಷ ಸ್ವಾಮಿ ಇವರು ಪಾಪ ಸಣ್ಣಗಿದ್ರಲ್ಲ, ಈಗ ದಷ್ಟಪುಷ್ಟವಾಗಿ ಎಲ್ಲ ತುಂಬ್ಕೊಂಡು ಕೂತಿದ್ದಾರೆ ಬಿಜೆಪಿನವರು. ಸ್ವಲ್ಪ ತಡ ಆಗ್ತದೆ. ನಾವು ಜನಗಳ ಸೇವೆಗೆ ಬಂದಿರೋದು, ಜನಗಳ ಮಧ್ಯೆ ಹೋಗೋದ್ರಲ್ಲಿ ನಿಮ್ದೇ ಒಂದು ವಿಧಾನ ಇರುತ್ತೆ, ನಿಮ್ದೇ ಒಂದು ಶೈಲಿ ಇರುತ್ತೆ, ನಮ್ದೇ ಒಂದು ಶೈಲಿ ಇರುತ್ತೆ. ನಮ್ ಶೈಲಿನ ಒಪ್ಕೊಳ್ಳೋಕೆ ಜನ ಇನ್ನೂ ಮನ್ಸು ಮಾಡಿಲ್ಲ, ಆದ್ರೆ ನಾವಿದೀವಿ. ಆದ್ರೆ ನಾನು ಹೇಳ್ತಾ ಇರೋದು, ಈ ಸಮಸ್ಯೆಗಳನ್ನ ನೀವ್ ಹೇಳಿದ್ರಲ್ಲ, ಎಲ್ಲಾ ಟೈಮಲ್ಲೂ ಇದಿದೆ. ರಸ್ತೆ ಗುಂಡಿ ಇನ್ಫ್ರಾಸ್ಟ್ರಕ್ಚರ್ ಯಾರು ಕರೆಕ್ಟ್ ಆಗಿ ಇಟ್ಟಿದ್ರು? ಇವತ್ತು ಇವರು ಯಾವ್ದಾದ್ರು ಒಂದು ದೊಡ್ಡದಾಗಿರೋ ಬೃಹತ್ ಏನೋ ರಸ್ತೆಗಳು ಇನ್ನೊಂದು, ಇವರು ಯಾವ್ದು ಸಲಹೆಗಳು ಕೊಡ್ತಾ ಇಲ್ಲ. ಕೇವಲ ವಿಧಾನಸಭೆ ಅಸೆಂಬ್ಲಿಗಳಾದ್ರೆ ನೀವು ಗಮನಿಸಿ, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಇವರು ಒಂದು ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಮಾತಾಡ್ತಾರ ಹೊರತು ಇಂತಿಂತ ಅಭಿವೃದ್ಧಿ ಕಾರ್ಯಗಳು ಇನ್ನೊಂದ್ರ ಮೇಲೆ ಬೆಳಕು ಚೆಲ್ಲೋದಿಲ್ಲ. ಸೊ ಇವತ್ತು ಈ ರೀತಿಯ ಒಂದು ಏನು ಬುದ್ಧಿಯ ವೈಫಲ್ಯತೆ ಈ ಪಕ್ಷಗಳು ಇರ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ತರ ನಿಲ್ಸಿದೆ. ಜನನೇ ಇದ್ರಲ್ಲಿ ಬದಲಾಗಬೇಕು. ಮತ್ತೆ ಆಲ್ಟರ್ನೇಟ್ ಇವರಿಬ್ರಲ್ಲೇ ಹುಡುಕೋದ್ರಿಂದ ಮತ್ತೆ ಇದನ್ನ ನಾವು ಕೂತ್ಕೊಂಡು ಹೀಗೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಧನಂಜಯ ಅವರೇ, ಇಲ್ಲಿ ಇನ್ನೊಂದೇನು ಬರುತ್ತೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಸರ್ಚ್ ಕೊಟ್ಟು ನೋಡಿದ್ರೆ, ಶಾಸಕರೆಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಓದ್ಕೊಂಡಿರೋದು. ನಿಜ ಅಲ್ವಾ? ಶಾಸಕಾಂಗ ಸಭೆಯಲ್ಲಿ ನಾಯಕನ ನಿರ್ಧಾರ ಆಗುತ್ತೆ ಅಂತ. ಬಟ್ ಇಲ್ಲಿ ಹಾಗಿಲ್ಲ. BJPಲಾದರೂ ಇದೇ ಮಾತೆ. ಇಲ್ಲಿ BJP ಎಲ್ಲ ಶಾಸಕರು ನಾವ್ಯಾನೋ ಸೇವ್ ಮಾಡಿಬಿಡ್ತೀವಿ ಅಂದರೆ, ಮೋದಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಸುಮ್ಮನೆ ನೋಡ್ಕೊಂಡು ಕೂತಿರಲ್ಲ. ಏನು ಚೀಟಿಲಿ ಬರುತ್ತೋ, ಏನು ಅವ್ರಿಗೆ ಸಂದೇಶ ಬರುತ್ತೋ ಅವರೇ ಅದನ್ನು ಮಾಡೋದು. ಸೇಮ್ ಕಾಂಗ್ರೆಸ್ ಕೂಡ, ಕಾಂಗ್ರೆಸ್ ಹೈಕಮಾಂಡು ಅದನ್ನೇ ಮಾಡ್ತಿರೋದು. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಡೆ DK ಶಿವಕುಮಾರ್ ಯಾಕೆ ನೋಡ್ತಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ಗೊತ್ತಿದೆ ಅವರಿಗೆ, ಇದಕ್ಕೆ ಸಿದ್ದರಾಮಯ್ಯನವ್ರ ಕಡೆಯ ಬಣದಷ್ಟು ಶಾಸಕರು ನನ್ನ ಬಳಿ ನಂಬರ್ ಅಷ್ಟಿಲ್ಲ ಅಂತ. ಬಟ್ ಹೇಳ್ಕೊಳ್ಳೋದು KPCC ಅಧ್ಯಕ್ಷರಾಗಿ ಅವ್ರು ಮಾತಾಡ್ತಿರ್ತಾರೆ, 140 ಜನ ಜೊತೆಲಿದ್ದಾರೆ ಅಂತ ಹೇಳಿ. ಯಾವ ಕಡೆ ಹೋದ್ರೆ ಅವ್ರಿಗೆ ಏನು ಸಿಗುತ್ತೆ ಈಗ ಅಂತ? ಈಗ ಎರಡು ಕಾಂಗ್ರೆಸ್ ಪಕ್ಷ ಬಂದು ನ್ಯಾಷನಲ್ ಪಕ್ಷ ಆಗಿರೋದ್ರಿಂದ, ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ
ಸ್ಟೇಟ್ ಲೀಡರ್ಸ್ ಯಾರು ಏನೇ ಹೇಳಿದ್ರು ಸಹ ಕೊನೆಗೆ ಡಿಸಿಷನ್ ಆಗೋದೇ ಹೈಕಮಾಂಡ್ ಇಂದ. ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಅಂದ್ರೆ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಅವರ ಏನ್ ಡಿಸಿಷನ್ ಇದೆ ಅದ್ರ ಬೇಸಿಸ್ ಮೇಲೆನೆ ಒಂದು ಸಿಎಂ ಆಗಬಹುದಾ ಅಥವಾ ಆಗಲ್ಲ ಅನ್ನೋದು ಡಿಸಿಷನ್ ಕೂತಿರುತ್ತೆ. ಮತ್ತೆ ಅವರ ಕಾಂಗ್ರೆಸ್ ಪಕ್ಷದ ಇಂಟರ್ನಲ್ ಏನ್ ಕಮಿಟಿ ಇದೆ ಅದ್ರ ಬೇಸಿಸ್ ಮೇಲೂ ನಿಂತಿರಬಹುದು. ಆದ್ರೆ ಹೈಕಮಾಂಡ್ ಹೇಳಿದಾಗೆ ನಡೆಯುವಂತದ್ದು ರಾಷ್ಟ್ರೀಯ ಪಕ್ಷಗಳ ಒಂದು ರುಟೀನ್. ಈವನ್ ಬಿಜೆಪಿ ಆದ್ರೂ ಅಷ್ಟೇನೆ, ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅವ್ರ ಹೈಕಮಾಂಡ್ ಏನ್ ಹೇಳ್ತಾರೆ ಅವರೇ ರಾಜ್ಯಾಧ್ಯಕ್ಷರಾಗ್ತಾರೆ. ಹಾಗೆ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ಇವ್ರ ಮನಸ್ಸಿನಲ್ಲಿ ಇರುತ್ತೆ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಿನಲ್ಲೂ ಇರುತ್ತೆ ಸಿಎಂ ಆಗ್ಬೇಕು ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ವೆಯ್ಟಿಗೆ ಎಂಡ್ ಬೇಗ ಸಿಕ್ಕಿದ್ರೆ ಎಲ್ಲರಿಗೂ ಅವ್ರಿಗೆ ಅನುಕೂಲ ಆಗ್ಬೋದು, ಅವರ ಫಾಲೋವರ್ಸ್ಗೆ ಅನುಕೂಲ ಆಗ್ಬೋದು. ಸಿದ್ದರಾಮಯ್ಯ ಅವರಿಗೆ ಹಾಗೆ ಕಂಟಿನ್ಯೂ ಆದ್ರೆ ಅವ್ರಿಗೂ ಸಹ, ಅವರ ಬಣದವ್ರಿಗೂ ಸಹ ಅನುಕೂಲ ಆಗ್ಬೋದು. ಆದ್ರೆ ಜನರಿಗೆ ಬೇಕಾಗಿರೋದು ಏನು ಅನ್ನೋದು ಆಲ್ರೆಡಿ ಜನರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಎರಡೂ ಪಕ್ಷದವರು ಸಹ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ ಜನರಿಗೆ ಏನ್ ಬೇಕೋ, ಆ ಯಾರೇ ಬರಲಿ, ಸಿಎಂ ಕುರ್ಚಿನಲ್ಲಿ ಯಾರೇ ಬರಲಿ, ಜನರಿಗೆ ಬೇಕಾಗಿರೋದನ್ನ ಕೊಡುವಂತಹ ಒಂದು ಸರ್ಕಾರದ ಪ್ರತಿನಿಧಿಗಳು ಜನರಿಗೆ ಬೇಕಾಗಿದೆ ಹೊರತು ಈ ಎರಡೂ ಪಕ್ಷದವರ ಕಿತ್ತಾಟಗಳಾಗಿರ್ಬೋದು ಅಥವಾ ಕುರ್ಚಿ ಕಿತ್ತಾಟಗಳು ಜನರಿಗೆ ಬೇಕಿಲ್ಲ. ಜನರಿಗೆ ಬೇಕಾಗಿರೋದು ರೋಡು, ಜನರಿಗೆ ಕರಪ್ಷನ್ ಫ್ರೀ ಗವರ್ನಮೆಂಟ್ ಬೇಕಾಗಿದೆ. ನಾನು ಹಗರಣಗಳ ಬಗ್ಗೆ ಆಗ್ಲೇ ಹೇಳಿದೆ, 2-3 ಹಗರಣಗಳು, ಲಕ್ಷಾಂತರ ಕೋಟಿ ಹಗರಣಗಳು ನಡೀತಾ ಇದೆ ಕರ್ನಾಟಕದಲ್ಲಿ. ಅದನ್ನ ಆಮ್ ಆದ್ಮಿ ಪಕ್ಷದವರು ಸಹ ಒಂದು ಪ್ರೆಸ್ ಮೀಟ್ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ಲಿ. ಬಿಜೆಪಿನವ್ರಿಗಂತೂ ಒಳ್ಳೆ ರೀಚ್ ಇದೆ, ಅವರು ಸಹ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ಲಿ. 40% ಸರ್ಕಾರ ಅಂತ ಏನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರು, ಇಲ್ಲಿ 40 ಅಲ್ಲ ಇನ್ನೂ ಜಾಸ್ತಿ ಆಗಿರುವಂತಹ ಸೂಚನೆಗಳಿದೆ. ಅದನ್ನ ತಗೊಂಡು ಜನರ ಧ್ವನಿಯಾಗಿ ಜನರಿಗೆ ಬೇಕಾಗಿರುವಂತಹ ಕಾನೂನುಗಳನ್ನ ಮಾಡ್ಲಿ. ಆಮೇಲೆ ಇತ್ತೀಚೆಗೆ ಇನ್ನೊಂದು ಉಲ್ಲೇಖ ಮಾಡಬೇಕು, ಕಾನೂನು ಅಂತ ಹೇಳಿದ್ರೆ ನಾವು ಯಾಕೆ ಒಬ್ಬ ಪೊಲಿಟಿಷಿಯನ್ ಎಲೆಕ್ಟ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರೆ, ನಮ್ಮ ಹಣ ಏನಿದೆ, ತೆರಿಗೆ ಹಣ ಏನಿದೆ, ಅದು ಸಮರ್ಪಕವಾಗಿ ಉಪಯೋಗಿಸ್ಲಿ. ಕಾನೂನುಗಳನ್ನ ಮಾಡಿ ಯಾರು ದುರ್ಬಲರಿದ್ದಾರೋ ಅವರಿಗೆ ತಲುಪಬೇಕು. ಮತ್ತು ಯಾರಿಗೆ ಸರ್ಕಾರಗಳು ಒಳ್ಳೆ ಕೆಲಸಗಳನ್ನ ಮಾಡಿ ರೋಡ್ಗಳನ್ನ ಮಾಡುವಂತ ಕೆಲಸ ಆಗ್ಬೇಕು, ಪಾಲಿಸಿಗಳಾಗ್ಬೇಕು. ಇಂಪಾರ್ಟೆಂಟ್. ಈಗ ಪಂಜಾಬ್ ನಲ್ಲಿ ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಏನು ನಡೀತಿಲ್ಲ, ಆದ್ರೆ ಪಂಜಾಬ್ ನಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಆಪಿನ ಮುಖ್ಯಮಂತ್ರಿ ಅಲ್ಲಿರುವಂತವ್ರು. ಇಡೀ ಫ್ಯಾಮಿಲಿಗೆ ಸ್ವಾಮಿ, ಇಡೀ ಫ್ಯಾಮಿಲಿಗೆ, ಎಂಟೈರ್ ಫ್ಯಾಮಿಲಿಗೆ 10 ಲಕ್ಷ ಇನ್ಶೂರೆನ್ಸ್ ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಅದು ಎಷ್ಟು ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದೀರಾ? ದಯವಿಟ್ಟು ನೀವು ನಿಮ್ಮ ಆಲೋಚನೆ ಮಾಡಿ. ಬರೀ ಇನ್ನೊಂದು ಪಕ್ಷದ ಕೆಟ್ಟ ಕೆಲಸನ ಹೈಲೈಟ್ ಮಾಡೋದಕ್ಕಿಂತ ನಮ್ಮ ಪಕ್ಷ ಏನ್ ಕೆಲಸ ಮಾಡಿದೆ ಅದನ್ನು ಸಹ ದಯವಿಟ್ಟು ಹೈಲೈಟ್ ಮಾಡಿ. ಸೆಂಟ್ರಲ್ ಗವರ್ಮೆಂಟ್ ಇನ್ನೇನ್ ಬಜೆಟ್ ಬರ್ತಾ ಇದೆ, ಇದನ್ನ ಯಾಕೆ ನಾವು ನ್ಯಾಷನಲ್ ಮೂವ್ಮೆಂಟ್ ಆಗಿ ಮಾಡಬಾರ್ದು? ಆಮ್ ಆದ್ಮಿ ಪಕ್ಷದಿಂದ ನೀವ್ ಯಾಕೆ ತಗೋಬಾರ್ದು? ಯಾಕಂದ್ರೆ ಪಂಜಾಬ್ 10 ಲಕ್ಷ ಇನ್ಶೂರೆನ್ಸ್ ಕೊಟ್ಟಿದೀವಿ, ಅದನ್ನ ನೀವ್ ಯಾಕೆ ಮಾಡಬಾರ್ದು? ದಯವಿಟ್ಟು ಇದ್ರ ಬಗ್ಗೆ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿ. ಸಮಯ ಮುಗಿದಿದೆ, ಇನ್ನೊಂದಿನ ಮಾತಾಡೋಣ. ಸಮಯ ಮುಗಿತಾ ಬಂತು. ಥ್ಯಾಂಕ್ ಯು ಧನಂಜಯ ಅವರೇ, ಥ್ಯಾಂಕ್ ಯು ವಿಜಯೇಂದ್ರ ಅವರೇ, ಥ್ಯಾಂಕ್ ಯು ಸತೀಶ್ ಅವರೇ. ಈ ಇಂಥ ವಿಚಾರಗಳಲ್ಲಿ ನೋಡಿ, ರಾಜಕಾರಣಿಗಳು ಜನಗಳ ಸಮಸ್ಯೆಯನ್ನು ಹೈಜಾಕ್ ಮಾಡಿಬಿಡ್ತಾರೆ. ಅಂದರೆ ಅವರವರ ಸಮಸ್ಯೆಗಳು, ಈಗ ಇದು ಎಲ್ಲಿ ಸುತ್ತಿ ಬಳಸಿ ನೀವು ನೋಡಿದ್ರೂ ಕೂಡ ಜನಗಳ ಸಮಸ್ಯೆನ ಹೈಜಾಕ್ ಮಾಡಿಕೊಂಡು ಬಣ್ಣಗಳು ಕಟ್ಟಿಕೊಂಡು ಆ ಒಂದು ವಿಚಾರದಲ್ಲಿ ಅವರಿಗೆ ಅಧಿಕಾರ ಸಿಗದೇ ಇದ್ದರೆ ಅವರೇ ದೊಡ್ಡ ಸಂತ್ರಸ್ತರ ರೀತಿಯಲ್ಲೆಲ್ಲ ಚರ್ಚೆಗಳಾಗ್ತಾ ಇರ್ತವೆ. ಇದರ ಆಚೆಗೆ ಜನಗಳ ಸಮಸ್ಯೆ ಕಡೆಗೆ ಗಮನ ಕೊಡಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.